ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗೆಯೇ ಈಗ ಈ ವೀಕೆಂಡ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಈ ಕ್ಷೇತ್ರದ ಹೆಸರು ಬಂದು ತೀರ್ಥರಾಮೇಶ್ವರ ಅಂತ. ತೀರ್ಥರಾಮೇಶ್ವರ ನಮ್ಮೂರಿಂದ ಸುಮಾರು 15 ಕಿಲೋಮೀಟ್ರ್ ಇದೆ. ಶಿವಮೊಗ್ಗದಿಂದ ಅರೌಂಡ್ ಒಂದು 30-35 ಕಿಲೋಮೀಟ್ರ್ ತೀರ್ಥರಾಮೇಶ್ವರಕ್ಕೆ ಹೋಗೋದಕ್ಕೆ 3 ದಾರಿಗಳಿದೆ. 3 ದಾರಿಲಿ ಒಂದು ಶಿವಮೊಗ್ಗ ಕಡೆಯಿಂದ ಬಂದರೆ ಈ ಕಡೆ ಸಾಲ್ಬಾಳು ಅನ್ನೋ ಒಂದು ರೂಟ್ ಬರುತ್ತೆ. ವಿಂಡ್ ಮಿಲ್ಸ್ ಪಕ್ಕದಲ್ಲಿ ಬರ್ತವಂಥ ರೋಡು. ಅಲ್ಲಿಂದ ತೀರ್ಥರಾಮೇಶ್ವರ ಒಂದು 11 ಕಿಲೋಮೀಟ್ರಿಂದ 13 ಕಿಲೋಮೀಟ್ರ್ ಆಗ್ಬೋದು. ಇನ್ನೊಂದು ಹೊನ್ನಾಳಿ ಕಡೆಯಿಂದ ಬರ್ತೀರಾ ಅಂತ ಅಂದರೆ ಅಲ್ಲಿ ಶಿಕಾರಿಪುರ ರೋಡಲ್ಲಿ ಬಂದು ಕೆಂಚಿಕೊಪ್ಪ ಅನ್ನೋ ದಾರಿಯಿಂದ ಚೇಂಜ್ ಆಗಬೇಕು. ಆ ನಂತರ ಜೀನಹಳ್ಳಿ ಕಡೆಯಿಂದ ಒಂದು ರೂಟ್ ಇದೆ, ಹಾವೇರಿ ಕಡೆಯಿಂದ ರಟ್ಟೆಹಳ್ಳಿ ಕಡೆಯಿಂದ ಎಲ್ಲ ಬರೋರಿಗೆ. ಬನ್ನಿ, ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ, ನೋಡೋಣ, ನೋಡ್ಕೊಂಬರೋಣ. ದಾರಿಲಿ ಬೆಳಗುತ್ತಿ ಅನ್ನೋ ಒಂದು ಊರು ಸಿಗುತ್ತೆ. ಇಲ್ಲಿ ಒಂದು ಆರ್ಚ್ ಇದೆ. ಆರ್ಚ್ ಒಳಗಡೆಯಿಂದ ಹೋದರೆ ತೀರ್ಥರಾಮೇಶ್ವರ ಕೇವಲ 2 ಕಿಲೋಮೀಟ್ರ್ಗಳು. ಈಗ ನಾವು ತೀರ್ಥರಾಮೇಶ್ವರ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ. ಬನ್ನಿ. ಹಾಗೆ ಈ ಗೂಡಂಗಡಿ ಓಪನ್ ಇದ್ದಾಗ ಇಲ್ಲಿ ಬಂದಾಗ ಏನಾದರೂ ತೊಗೊಂಡು ಹೋಗಿ. ಯಾಕೆಂದರೆ ಇಲ್ಲಿ ಬರೋ ಟ್ರಾವೆಲರ್ಸು, ವಿಸಿಟರ್ಸ್ ಏನಿದೆ ಇವರಿಂದನೇ ಇವರ ಅಂಗಡಿ ವ್ಯಾಪಾರ ನಡೆಯೋದು. ಸೊ ಇಲ್ಲಿ ಏನಾದ್ರು ತೊಗೊಂಡು ಮರಿಬೇಡಿ. ಇಲ್ಲೊಂದು 2 ಅಂಗಡಿ ಇದೆ. ಯಜಮಾನ್ರೆ, ಹೆಂಗೈತೆ ಮಳೆ? ಹಾಂ, ಒಂದು 2 ದಿನ ಸ್ವಲ್ಪ ಪರವಾಗಿಲ್ಲಲ್ಲ? ಹಾಂ, ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕಕ್ಕೆಲ್ಲ ಪಡಾತಂತಾರ. ಬರೋಣ? ಈಗ ನಾವು ತೀರ್ಥರಾಮೇಶ್ವರ ಕ್ಷೇತ್ರದಲ್ಲಿದ್ದೀವಿ. ತೀರ್ಥರಾಮೇಶ್ವರ ಕ್ಷೇತ್ರ ಮೇಲೆ ದೇವಸ್ಥಾನ ಇದೆ. ಹೋಗೋದಕ್ಕೆ 2 ದಾರಿ ಇದೆ. ಒಂದು ಮೆಟ್ಲು ಮುಖಾಂತರ ಹೋಗ್ಬೋದು, ಇನ್ನೊಂದು ರೋಡ್ ಇದೆ. ಇಲ್ಲಿ ಕಾರ್ ಮತ್ತು ಬೈಕಲ್ಲಿ ಹೋಗ್ಬೋದು. ಬಸ್ಸು ಮತ್ತು ಟ್ರ್ಯಾಕ್ಟ್ರೆಲ್ಲ ಹೋಗೋದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಸ್ವಲ್ಪ ಅದನ್ನೆಲ್ಲ ಕೇಳಿಕೊಂಡು ಮೇಲೆ ಹೋಗಿ, ಓಕೆನಾ? ಹೋಗೋಣ. ನಮ್ಮ ಸಚಿನ್ ಅವ್ರು ಆಗಲೇ ಮೇಲೋಗಿ ನಿಂತ್ಕೊಂಡಿದ್ದಾರೆ. ನೀವು ಫ್ಯಾಮಿಲಿ ಬಂದರೆ ಆರಾಮಾಗಿ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಕೂತ್ಕೊಳ್ಳೋಕೆ ಚೇರ್ಗಳಿದೆ. ಹಾಕಲಿಕ್ಕೆ ನಾವು ತಿಂದಂಥ ಬಿಸ್ಕೆಟ್ ಕವರ್ಗಳು ಅದನ್ನೆಲ್ಲ ಹಾಕೋದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ ಹಿಂದೆ. ರೋಡ್ ಮುಖಾಂತರ ಬಂದರೆ ಇಲ್ಲಿಗೆ ಬರ್ತೀವಿ. ಕಾರ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಸ್ಟೆಪ್ಸ್ಗೆ ಜಾಯ್ನ್ ಆಗ್ಬೋದು. ನೋಡಿ, ಇಲ್ಲೊಬ್ರು ಬಂದರು ಕಾರ್. ತೀರ್ಥರಾಮೇಶ್ವರದಲ್ಲಿ ಮೇಯ್ನ್ ಬಂದು ಕಾಶಿ ಗಂಗಾ ಮಾತೆ, ಅದು ಇಲ್ಲಿದೆ. ಅಲ್ಲಿ ಅರ್ಚಕರಿದ್ದಾರೆ, ಬನ್ನಿ ಕೇಳೋಣ ಇದ್ರ ಬಗ್ಗೆ. ಇದು ತುಂಬಿದ ಮೇಲೆ ಹೊರಗಡೆ ಎಲ್ಲಿ ಹೋಗಲ್ರಿ ನೀವು. ತಿಂಗ್ಳುಗಟ್ಟಲೆ ಹಾಗೆ ಬಿಡ್ರಿ, ಹಾಗೆ ಇರ್ತೈತಿ. ಇದು ಶ್ರೀರಾಮನ ಕಾಲದಲ್ಲಾಗಿದ್ದು ಅಂತ ಹೇಳ್ತಾರೆ. ಕೆಲವೇನಾರು ಮನೆ ಜಮೀನು ನೌಕರಿ, ಕೆಲವು ಮಕ್ಕಳಿಲ್ಲಿದ್ರೆ ಮೈಯಗರಮಿಲ್ಲಿದ್ರೆ ಬಂದ್ಬಿಟ್ಟು 5 ವಾರ 9, 11, 21 ಬಂದು ಸ್ವಾಮಿ ಅಗ್ನಿ ಹಾಕ್ಸ್ಬಿಟ್ಟು ಯಾಚನೆ ಮಾಡ್ಕೊಂಡು ಹೋಗ್ತಾರೆ. ದೇವರು ಒಳ್ಳೇದು ಮಾಡಿದ ಮೇಲೆ ಅದಕ್ಕೆಲ್ಲ ಪೂಜೆ ಮಾಡಿಸಿ ಬಂದರಿ 4 ಜನಕ್ಕೆ ಅನ್ನ ಹಾಕಿ ಹೋಗ್ತಕ್ಕಂಥ ಒಂದು ಕ್ಷೇತ್ರ ಇದು. ಗಂಗಾದೇವಿತಿ ಅಂತ ಹೇಳಿ, ಕಾಶಿ ಗಂಗಾ ಅಂತ ಹೇಳಿ ಇದಕ್ಕೆ ಹೆಸರು ಬಂದಿದ್ದೀರಿ. ಇದು ಕಾಶಿಯಿಂದ ತಂದು ಸ್ಥಾಪನೆ ಮಾಡಿದ್ರು ಸರ್. ಹಿಂದೆ ಶ್ರೀರಾಮನ ಕಾಲದಲ್ಲಿ ಅವನೇನು 14 ವರ್ಷ ವನವಾಸ ಮಾಡಿದ್ನ, ಆ ವನವಾಸ ಕಾಲದಲ್ಲಿ ಕಾಶಿಯಿಂದ ತಂದು ಸ್ಥಾಪನೆ ಮಾಡ್ತಕ್ಕಂಥ ಅಮೃತ ಶಿಲೆ ಬಸವಣ್ಣ ಸರ್ ಇದು. ಪಾರ್ವತಿ ಪರಮೇಶ್ವರ 3 ದೇವತೆಗಳು ಇಲ್ಲಿ ಸ್ಥಾಪನೆ ಆಗಿದ್ದಾವೆ ಸರ್. ಒಳಗಡೆ ಇದೆ ಅಲ್ವಾ? ಹಾಂ, ಒಳಗಡೆ ಇದೆ ಸರ್, ಇಲ್ಲಿ ಮುಖ್ಯವಾಗಿ. ಇಲ್ಲಿ ಪಾರ್ವತಿ ದೇವರಿದೆ, ಪಾರ್ವತಿ ಮಾತೆ. ಇಲ್ಲಿ ಶಿವಲಿಂಗ, ಇಲ್ಲಿ ಅಮೃತ ಶಿಲೆಯ ಬಸವಣ್ಣ. ಇದು ಸಾಲಿಗ್ರಾಮ ಶಿವಲಿಂಗ. ಇದು ಚತುರ್ಮುಖ ಬ್ರಹ್ಮ ಅಂತ. ಇದಕ್ಕೆಲ್ಲ ಹೋಳಿಗೆ ಮುಚ್ಚಿ ಬಂದರಿ 4 ಜನಕ್ಕೆ ಅನ್ನ ಹಾಕಿ ಹೋಗ್ತಕ್ಕಂಥ ಒಂದು ಕ್ಷೇತ್ರ. ಪಕ್ಕದಾಗಿರೋದು ಎಡಗಡಿಕಿರೋದು ವಿಷ್ಣು, ಬಲಗಡಿಕಿರೋದು ಈಶ್ವರ. ಇದು ಸಾಮಾನ್ಯವಾಗಿ
ಯಾವ ಜಾಗದಾಗೂ ಇಲ್ಲ ಸರ್. ಇದು ಪುಷ್ಕರದಾಗ ಐತಿ ಅಂತ ಹೇಳ್ತಾರೆ ರಾಜಸ್ಥಾನದಾಗ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲಿ ಇಲ್ಲ ಇದು ಇಂಥ ಒಂದು ಕ್ಷೇತ್ರ. ಈಗ ತೀರ್ಥರಾಮೇಶ್ವರದ ಮೇಯ್ನ್ ದೇವಸ್ಥಾನ ಆದಂಥ ತೀರ್ಥರಾಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಒಳಗಡೆ. ಆನೆಗೊಂದಿ ಸಂಸ್ಥಾನ ವಿಜಯನಗರದ ಅರಸರಿಂದ ಆಗ್ತಕ್ಕಂಥ ಕ್ಷೇತ್ರ ಅಂತ ಹೇಳಿ ಹಿಂದಿನ ಒಂದು ದಾಖಲೆ ಇದೆ ಸರ್. ಇದು ಕಲ್ಬಿಗಿರಿ, ತುಪ್ಪಗಿರಿ, ತೀರ್ಥರಾಮೇಶ್ವರ, ಅಲ್ಲಿ ಬೆಳಗುತ್ತಲ್ಲಿ ಒಂದು 2-3 ದೇವಸ್ಥಾನ ಅದಾವೆ ಸರ್. ಅದು ಚನಕೇಶ್ವರ, ಭೀಮೇಶ್ವರ ಅಂತ ಹೇಳಿಬಿಟ್ಟು ಒಂದು 4-5 ದೇವಸ್ಥಾನ ಅದಾವೆ ಸರ್. ಇವೆಲ್ಲ ಅವರಿಂದಲೇ ಇದೆಲ್ಲ ಆಗ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿ ಹಿಂದಿನ ಯಜಮಾನರು ಹೇಳಿರ್ತಕ್ಕಂಥ ಒಂದು ಮಾತು ಸರ್. ಇದು ಸುಮಾರು 106 ವರ್ಷದ ಹಿಂದಿನ ಯಜಮಾನರು ಹೇಳಿರ್ತಕ್ಕಂಥ ಮಾತು ಸರ್. ಇದು ಸೀತಾದೇವಿ ಮತ್ತು ಶ್ರೀರಾಮ ದೇವರು ಅವರೇನು 14 ವರ್ಷ ವನವಾಸ ಮಾಡಿಲ್ಲ, ಆ ವನವಾಸ ಕಾಲದಲ್ಲಿ ಈ ಜಾಗಕ್ಕೆ ಬಂದಿದ್ದರು ಅಂತ ಹೇಳ್ತಾರೆ. ಇಲ್ಲಿ ಬಂದ ಸೀತಾದೇವಿಗೆ ನೀರು ಕುಡಿಬೇಕು ಅಂತ ಹೇಳಿ ಬಾಯಾರಿಕೆ ಆಗ್ತದೆ ಸರ್. ನೀರು ಕೇಳಿದಂತೆ. ಕೇಳಿದಾಗ ಎಲ್ಲಿಂದ ಬಂದರೆ ಕುಡಿತೀಯ ಅಂತ ಹೇಳಿ ಅವನು ಶ್ರೀರಾಮ ದೇವರು ಕೇಳಿದಂಗೆ ನನಗೆ ಕಾಶಿಂದ ಬರಂಗೆ ಮಾಡಿರಿ ಅಂತಂದು ಕೇಳಿದಂತೆ ರೀ. ಅವಾಗ ಬಾಣ ಹೊಡೆದು ಕಾಶಿಂದ ಅಗ್ನಿ ತಂದ ಅಂತ ನೀರು ಕುಡಿದ್ರು. ಸ್ನಾನ ಮಾಡಿದರು. ಸ್ನಾನ ಮಾಡಿದ ಒಂಥರ ಮನಸ್ಸಿಗಳು ಒಂಥರ ಸಂತೋಷದಂಗೆ ಆಗ್ಬಿಡ್ತು. ನಾನೊಂದು ಪೂಜೆ ಮಾಡ್ಬೇಕ್ರಿ, ನನಗೊಂದು ಲಿಂಗೋದ್ಭವ ಮೂರ್ತಿ ಸೃಷ್ಟಿ ಮಾಡಿಕೊಡ್ರಿ ಅಂತ ಕೇಳಿದಂತೆ ಸರ್. ಆವಾಗ ಒಳಗಡೆ ಇರ್ತಕ್ಕಂಥ ಲಿಂಗನ ಅವನು ಶ್ರೀರಾಮ ದೇವ್ರ ಉದ್ಭವ ಮೂರ್ತಿ ಸೃಷ್ಟಿ ಮಾಡಿದಂತೆ ಸರ್. ಆವಾಗ ಇಲ್ಲಿ ಪೂಜೆ ಮಾಡ್ಕೊಂಡ್ರು. ಕಾರಣ್ಯ ಮತ್ತು ವನವಾಸಕ್ಕೆ ಹೋಗ್ಬೇಕಲ್ಲ, ಪೂಜೆ ಮುಗಿಸ್ಕೊಂಡು ಕಾರಣ್ಯ ಮತ್ತು ವನವಾಸಕ್ಕೆ ಹೋದರು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ತೀರ್ಥ ರಾಮ ಈಶ್ವರ, ತೀರ್ಥರಾಮೇಶ್ವರ ಅಂತ ಒಂದು ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಯಾರೋ ಒಬ್ಬ ಸ್ವಾಮಿಗಳು ಕಾಶಿನದಲ್ಲಿ ಸ್ನಾನ ಮಾಡ್ತಿದ್ರು ಅಂತ. ಅವ್ರು ಮಾಡ್ತಾ ಇರ್ಬೇಕಾದ್ರೆ ಅವ್ರೊಂದು ಬೆತ್ತ ಯಾವ ರೀತಿ ಕಳೆದು ಹೋಗ್ಬಿಡ್ತೋ ಸ್ನಾನ ಮಾಡ್ತಕ್ಕಂಥ ಸ್ವಾಮಿನಿಗೇನು ಗೊತ್ತಿಲ್ಲ. ಸ್ನಾನ ಶಿವಪೂಜೆ ಎಲ್ಲ ಆಯ್ತು. ಹಳ್ಳಿ ಮೇಲೆ ಭಿಕ್ಷಕ್ಕಂತ ಹೊಂಟಾಗ ಅವ್ರು ಇಟ್ಟಂತ ಇದ್ದಾರೆ ಬೆತ್ತ ನೋಡಿರಿ, ಎಲ್ಲಿ ನೋಡಿದ್ರು ಬೆತ್ತ ಸಿಗಲಿಲ್ಲ ಸರ್. ಅದನ್ನು ಕಳ್ಕೊಂಡು ಸುಮಾರು ಎಷ್ಟೋ ಕಾಲ ಹಳ್ಳಿಗಳ ಮೇಲೆ ಭಿಕ್ಷೆ ಮಾಡ್ಕೊಂತಲೇ ಇದ್ದಂತೆ. ಈ ಹಿಂದಿನ ಜನ ಅಲ್ಲೇನು ಪೂಜೆ ನಡೆಸಿದ್ರು, ಈ ಕೊಳದಲ್ಲಿ ತಿಳ್ತದೆ ಸರ್ ಬೆತ್ತ. ಅದನ್ನು ತೊಗೊಂಬಂದವ್ರು ದಿನಂಪ್ರತಿ ಪೂಜೆ ಅಭಿಷೇಕ ಯಾವ ರೀತಿ ನಡೀತಿತ್ತೋ ದೇವ್ರ ಹತ್ರ ಇಟ್ಟು ನಡ್ಸ್ಕೊಂತ ಬರ್ತಾ ಇದ್ರಂತೆ. ಅದು ಹಿಂಗೆ ನಡೀತಾ ಇರಬೇಕಾದ್ರೆ ಕಾಲಾಂತರವಾಗಿ ಯಾರು ಅಂತ ಭಕ್ತಾದಿಗಳು ಹಳ್ಳಿ ಮೇಲೆ ಭಿಕ್ಷೆ ಮಾಡ್ತಕ್ಕಂಥ ಸ್ವಾಮಿಯಲ್ಲಿ ತಿಳಿಸಿದರು. ಏನು ಸ್ವಾಮಿ, ಇಂಥ ಒಂದು ಕ್ಷೇತ್ರ ನೋಡ್ತಕ್ಕಂಥ ಒಂದು ಜಾಗ, ನೀರು ಕಾಶಿಂದ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹಿಂದೆ ಏನಿಲ್ಲಲ್ರಿ, ಬಸ್ಸು ಕಾರು ಏನಿಲ್ಲಲ್ಲ. ಆ ಸ್ವಾಮಿಗಳು ಹಿಂಗೆ ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೊಂತ ಈ ಜಾಗಕ್ಕೆ ಬಂದರು. ಇಲ್ಲಿ ಬಂದು ಸ್ನಾನ ಮಾಡಿದರು. ದೇವ್ರ ದೇವಸ್ಥಾನಕ್ಕಿಂತ ದೇವ್ರಿಗೆ ಬಂದಾಗ ಅದನ್ನು ಬೆತ್ತ ನೋಡಿದರು. ನೋಡಿ ಹಿಂದೆ ಪೂಜೆ ಮಾಡ್ತಕ್ಕಂಥ ಯಜಮಾನ್ರನ್ನ ಕೇಳಿದಂತೆ, ಏನು ರೀ ಬೆತ್ತ ಎಲ್ಲಾಳಿದ್ರು, ಯಾರು ಕೊಟ್ಟಿದ್ದು? ಏನು ಸ್ವಾಮಿ ಹಿಂಗೆ ಕೇಳ್ತೀರಿ? ಸುಮಾರು ಎಷ್ಟೋ ವರ್ಷದ ಕಾಲ ಇಲ್ಲೇ ಇತ್ತಿದ್ದು, ನೀವು ಹಿಂಗೆ ಕೇಳ್ತಿರೋ ಉದ್ದೇಶ ಏನು? ಇಲ್ಲ, ನಾನು ಕಾಶಿನದಿಯಲ್ಲಿ ಬೆಳ್ಳಿ ನಾಟ್ಕಂತ ಬೆತ್ತ ಕಳೆದೋಗ್ಬಿಡುತ್ತೆ ರೀ, ಅದೆಲ್ಲಿ ಹೋಗುತ್ತೆ ನನಗೆ ಗೊತ್ತಿಲ್ಲ, ಅಲ್ಲಿ ನೋಡ್ಬೇಕು ಕೊಡ್ರಿ ಅಂತೇಳಿ ಕೇಳಿರ್ತಾರೆ. ಅವಾಗ ತೆಗೆದು ಆ ಸ್ವಾಮಿಗಳ ಕೈ ಕೊಟ್ಟರೆ ಬೆತ್ತದೊಳಗಡೆ ಬೆಳ್ಳಿ ನಾಣ್ಯಗಳು ಇತ್ತು ಅಂತ. ಅವ್ರದ್ದಂತ ಒಂದು ಕಾಯಿ ಮತ್ತಲ್ಲ ಸರ್, ಅದನ್ನು ಹೋಗ್ಬೇಕಾದ್ರೆ ಇಸ್ಕೊಂಡು ಆ ಸ್ವಾಮಿಗಳು ಮತ್ತು ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೊಂತ ಹೋದರು ಅಂಥೇಳಿ ಹೇಳ್ತಾರೆ. ಒಟ್ಟು ಈ ಶ್ರೀರಾಮ ದೇವರೊಂದು ಬಾಣ ಹೊಡೆದನ್ನೇ ಹೇಳ್ತಾರೆ ಸರ್. ಕಾಶಿಂದ ಸ್ವಾಮಿಗಳು ಬೆತ್ತ ಬಿಟ್ಟದನ್ನೇ ಹೇಳ್ತಾರೆ. ಅಂದರೆ ಇಂಥ ತಾಳಿಂದಲೇ ಬರ್ತೈತಿ, ನಾವೇ ನೋಡಿವಿನವರು ಯಾರೂ ಇಲ್ಲ ಸರ್. ಸುಮಾರು 150 ಯಜಮಾನರು ನಮಗೆ ಹೇಳ್ದಂಗೆ, ನಾವು ನಿಮಗೆ ಹೇಳ್ದಂಗೆ, ನೀವು ಮತ್ತೊಬ್ಬರಿಗೆ ಹೇಳ್ದಂಗೆ, ಏನು ಅಂದರೆ ನಾವು ತಿಳ್ಕೊಬೇಕಾದ್ದು ದೇವರ ಒಂದು ಸತ್ಯ ಐತಿ ಅಂತ ಸರ್. ನಮಸ್ತೆ ಎಲ್ಲರಿಗೂ. ನಾನು ಹರೀಶ್ ಅಂತ. ಈ ನಮ್ಮ ತಾಯಿ ಊರು ಮಲಗೇನಹಳ್ಳಿ. ನಮ್ಮ ಮನದೇವರಿದ್ದು ತೀರ್ಥರಾಮೇಶ್ವರ. ನಾವು ಸಣ್ಣವರಿಂದಾಗಲೂ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಈ ತೀರ್ಥಲಿಂಗೇಶ್ವರ ಮಹಿಮೆ ತುಂಬ ಇದೆ, ಅಪಾರ ಇದೆ. ನಾವು ಯಾವತ್ತೂ ಏನು ಕಷ್ಟ ಸುಖ ಅಂತ ಬಂದು ಬೇಡ್ಕೊಂಡಾಗಲೂ ಕರುಣಿಸಿದಾನೆ ದೇವರು. ಆಮೇಲೆ ಇದು ಬೆಟ್ಟ ಮೇಲೆ ಇರೋದ್ರಿಂದ ನಮಗೆ ಬಂದಿರೋ ಶಾಂತಿ ಸಮಾಧಾನ ಸಿಗುತ್ತೆ.
ದೇವ್ರ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲಿ ತೀರ್ಥಲಿಂಗೇಶ್ವರ ನೀರು ಬರುತ್ತೆ, ಹಂಗೆ ಕಾಶಿಯಿಂದ ಬರುತ್ತೆ ನೀರದು. ಬಂದಾಗೆಲ್ಲ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು, ಆಮೇಲೆ ಬ್ರಹ್ಮದೇವರಿದೆ. ಬ್ರಹ್ಮದೇವರು ಬಂದ್ಬಿಟ್ಟು ಇಡೀ ಏಷ್ಯಾದಲ್ಲಿ ಇದು 1ನೇ 2ನೇ ದೇವಸ್ಥಾನ ಅಂತ ಹೇಳ್ತಾರೆ. ಭಾಳ ವಿಶಿಷ್ಟತೆ ಉಂಟು ಬ್ರಹ್ಮದೇವರು. ಯಾವಾಗಲೂ ದೇವರ ಆಶೀರ್ವಾದ ಇದೆ ನಮ್ಮ ಮೇಲೆ. ಬಂದರೆ ಪ್ರಶಾಂತತೆ, ಶಾಂತಿ, ಸಮಾಧಾನ ಸಿಗುತ್ತೆ. ಬಂದು ಹೋಗಿ ವಿಸಿಟ್ ಮಾಡಿ. ಶಿವಮೊಗ್ಗದಿಂದ ಒಂದು 35 ಕಿಲೋಮೀಟರ್ಸ್ ಇದೆ ಇದು ದೇವಸ್ಥಾನ, ಸಣ್ಣ ಗುಡ್ಡದ ಮೇಲಿದೆ. ಸೊ ಎಲ್ಲರಿಗೂ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈ ಸ್ಥಳದಲ್ಲಿ ಬೆಳ್ಳಿ ಬೆಟ್ಟ ಮೂವಿಯ ಒಂದು ಸಾಂಗ್ ಕೂಡ ಶೂಟ್ ಆಗಿದೆ. ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಬೆಳ್ಳಿ ಬೆಟ್ಟ ಸಾಂಗ್ ಇಲ್ಲಿ ಕೂಡ ಶೂಟ್ ಆಗಿದೆ. ದೇವಸ್ಥಾನದ ಆವರಣದಲ್ಲಿ ನಿಂತ್ಕೊಂಡ್ರೆ ಈಗ ಕಾಣುತ್ತೆ ನೋಡಿ. ಇಲ್ಲಿ ಗಂಗಾ ಮಾತೆ, ಈ ಕಡೆ ಕಾಶಿ ವಿಶ್ವನಾಥ, ಈ ಕಡೆ ತೀರ್ಥರಾಮೇಶ್ವರ ದೇವಸ್ಥಾನ, ಬ್ರಹ್ಮನ್ ದೇವಸ್ಥಾನ. ಈ ಕಡೆ ಹೋದರೆ ಚೌಡೇಶ್ವರಿ ದೇವಸ್ಥಾನ. ನಾವೀಗ ನೋಡೋಕೆ ಹೋಗ್ತಾ ಇರೋದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಬನ್ನಿ ಚೌಡೇಶ್ವರಿ ಅಮ್ಮನವ್ರನ್ನ ನೋಡೋಣ. ಇಲ್ಲಿ ಬಟ್ಟೆ ಬದಲಾಯಿಸೋಕ್ಕೆ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಬಂದು ಗಲೀಜು ಮಾಡಿದೆ, ಇಲ್ಲೇನು ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ಬೋದು. ಸಮಯ ಆಗಲೇ 11:15. ಬನ್ನಿ ಹೊರಡೋಣ. ಮೇಲೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಿಮಗೆ ಮೆಟ್ಲು ಮೂಲಕ ಬಂದು ತೋರಿಸಿದ್ದೀವಿ. ಈಗ ರಿಟರ್ನ್ ಕೆಳಗಡೆ ಹೋಗಬೇಕಾದ್ರೆ ನಿಮಗೆ ರೋಡ್ ಥ್ರೂ ಹೋಗೋದು ಹೇಗೆ ಅಂತ ತೋರಿಸ್ತೀವಿ. ಬನ್ನಿ ನೋಡೋಣ. ರೋಡ್ ಬಂದು ಕಾಂಕ್ರೀಟ್ ರೋಡು. ಮುಂದೆ ಒಂದು ಹೇರ್ ಪಿನ್ ಬೆಂಡ್ ಕೂಡ ಇದೆ. ಸ್ವಲ್ಪ ನೋಡಿ ಹುಷಾರಾಗಿ ಹೋಗಬೇಕು. ಇದೆ ನೋಡಿ ಹೇರ್ ಪಿನ್ ಬೆಂಡ್. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕ್ಷೇತ್ರದ ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ ದಾರಿ ಹತ್ರ ಆಗುತ್ತೋ ನೋಡಿಕೊಂಡು ಒಂದು ಸಾರಿ ವಿಸಿಟ್ ಮಾಡಿ. ನನ್ನ ರಿಕ್ವೆಸ್ಟ್ ಏನಂದರೆ, ನೀವು ತಂದಿರತಕ್ಕಂಥ ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಇನ್ನಿತರ ಕಸಗಳನ್ನು ಡಸ್ಟ್ಬಿನಲ್ಲಿ ಹಾಕಿ. ಕ್ಷೇತ್ರದ ಮ್ಯಾನೇಜ್ಮೆಂಟ್ ಅವರಿಗೆ ಕ್ಲೀನ್ ಮ್ಯಾನೇಜ್ ಮಾಡೋದು ತುಂಬ ಈಸಿ ಆಗುತ್ತೆ. ಹಾಗೂ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರ್ತಕ್ಕಂಥ ಯಾವುದೇ ಕೆಲಸಗಳು ಇಲ್ಲಿ ಮಾಡಬೇಡಿ. Like, share, subscribe Manju Sgp.